ಏರ್ಪೋರ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸಿದ್ದರಾಮಯ್ಯ ಅವರು ಕಿವಿಲಿ ಏನೋ ಹೇಳ್ತಾ ಇದ್ದಾರೆ, ಗುಟ್ಟು ಹೇಳ್ತಾ ಇದ್ದಾರೆ ಏನೋ ಅನ್ನಿಸುವ ರೀತಿಯಲ್ಲಿ ಪೋರ್ಟ್ರೇ ಆದಂಥ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಏನು ಮಾತನಾಡ್ತಾ ಇರ್ಬೋದು ಅನ್ನುವ ಕುತೂಹಲ, ಅನುಮಾನ ಎಲ್ಲವೂ ಕೂಡ ಇತ್ತು. ಎಸ್, ಏರ್ಪೋರ್ಟ್ನಲ್ಲಿ ಮೋದಿ ಸಿದ್ದು ಗುಸುಗುಸುವಿನ ರಹಸ್ಯ ಏನು? ಪಿಸು ಮಾತಲ್ಲಿ ಏನು ಮಾತನಾಡಿದ್ರು ಮೋದಿ ಸಿದ್ದು? ಸಹಜವಾಗಿ ಪ್ರತಿಯೊಬ್ಬರಲ್ಲಿ, ಬರೀ ನೆಟ್ಟಿಗರಷ್ಟೇ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅದೊಂದು ಚರ್ಚೆಗೆ ಗ್ರಾಸವಾದಂಥ ಫೋಟೋ. ಇದೀಗ ಚರ್ಚೆಯ ಗುಟ್ಟನ್ನು ರಟ್ಟು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏನಿಲ್ಲ, ಮಹಿಳಾ ಮೀಸಲಾತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕೇಳಿದ್ರು ಮೋದಿಯವರು. ನಾನು ಮಹಿಳಾ ಮೀಸಲಾತಿ ಪರವಾಗೇ ಇದ್ದೀನಿ ಅಂತ ಹೇಳಿದೆ ಅಷ್ಟೇ, ನಾವಿಬ್ರು ಬೇರೇನು ಮಾತಾಡಿಲ್ಲಪ್ಪ ಅಂತ ಮುಖ್ಯಮಂತ್ರಿ ತಮ್ಮದೇ ಆದ ಶೈಲಿಯಲ್ಲಿ ಮಾತನಾಡಿದ್ದಾರೆ. ಏಪ್ರಿಲ್ 15ಕ್ಕೆ ರಾಜ್ಯಕ್ಕೆ ಬಂದಿದ್ದರು ಪ್ರಧಾನಿ ನರೇಂದ್ರ ಮೋದಿ. HALಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವೆಲ್ಕಮ್ ಮಾಡಿದರು. ಈ ಸಂದರ್ಭದಲ್ಲಿ ಮೋದಿ ಮತ್ತು ಸಿದ್ದು ನಡುವೆ ಪಿಸು ಮಾತು ಆಗಿತ್ತು. ಅದಕ್ಕೆ ಸಂಬಂಧಿಸಿದಂಥ ಫೋಟೋಗಳು ವೈರಲ್ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಅವರು ಕ್ಲೀನಲ್ಲಿ ಏನು ಮಾತಾಡಿದ್ರು ಅಂತ ಇದ್ರ ಬಗ್ಗೆ ವುಮೆನ್ಸ್ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ರು. ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ ರಿಸರ್ವೇಷನ್ ಪರ ಇದ್ದೀವಿ ಅಂತ ಹೇಳಿದ್ರು. ಈಗ ಡಿಲಿಮಿಟೇಷನ್ ಹೊಸ ಸೆನ್ಸಸ್ ಪ್ರಕಾರ ಆಗಬೇಕು, ಇಲ್ಲ ಹಳೆ ಸೆನ್ಸಸ್ ಪ್ರಕಾರನೇ ಆಗಬೇಕು? ನನ್ನ ಪ್ರಕಾರ ಡಿಲಿಮಿಟೇಷನ್ ಮಾಡಬೇಕಾದ್ರೆ ಹೊಸ ಸೆನ್ಸಸ್ ಆದಮೇಲೆ ಮಾಡೋದು ಒಳ್ಳೇದು. ಯಾಕಂತಂದ್ರೆ ಅದಕ್ಕೋಸ್ಕರನೇ ವಿರೋಧ ಮಾಡೋದು ನಾವು. ಡಿಲಿಮಿಟೇಷನ್ ವಿರೋಧ ಮಾಡಿರೋದು, ವುಮೆನ್ ರಿಸರ್ವೇಷನ್ ವಿರೋಧ ಮಾಡಿಲ್ಲ. ವುಮೆನ್ ರಿಸರ್ವೇಷನ್ನ ವಿರೋಧ ಮಾಡಿಲ್ಲ. ಯಾಕಂತಂದ್ರೆ ನಾವು ಆಲ್ ಅಲಾಂಗ್ ವುಮೆನ್ ರಿಸರ್ವೇಷನ್ ಪರ ಇರೋರು. ಇದ್ರ ಬಗ್ಗೆ ವುಮೆನ್ಸ್ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ರು. ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ ರಿಸರ್ವೇಷನ್ ಪರ. ಓಕೆ, ಅದು ಸಿದ್ದರಾಮಯ್ಯನವರು ಬಹಳ ಆರಾಮಾಗಿ ನವಿರಾಗಿ ಮಾತನಾಡಿದ್ದಾರೆ. ಸಹಜ ಕುತೂಹಲ ಇದ್ದೇ ಇತ್ತು, ಏನ್ರಿ ನೀವು ಮಾತನಾಡಿದ್ದು ಮೋದಿಯವ್ರ ಜೊತೆ ಅಂತ. ಅವ್ರು ಏನು ಮಾತನಾಡಿದ್ರು ನಿಜಕ್ಕೂ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಾವು ಹೇಳಬಹುದು ಅಲ್ವೇ? ವುಮೆನ್ ರಿಸರ್ವೇಷನ್ ಬಗ್ಗೆ ಕೇಳಿದರು ಅಂತ ಹೇಳಿದರು. ಆದರೆ ಎಷ್ಟೊತ್ತು ಮಾತನಾಡಿದ್ರು, ಇಷ್ಟೆಲ್ಲ ಮಾತನಾಡ್ಲಿಕ್ಕಾಗತ್ತಾ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಬರುತ್ತವೆ. ಆಮೇಲೆ ನಾವು ಮತ್ತೆ ವಾಪಸ್ ಕೇಳಲ್ಲ ಮೋದಿಯವರಿಗೆ, ಏನು ಸಿದ್ದರಾಮಯ್ಯವ್ರಿಗೆ ಇದನ್ನೇ ನೀವು ಕೇಳಿದ್ದು ಅಂತೇಳಿ ಕೇಳೋಕ್ಕೆ ಹೋಗಲ್ಲ. ಸದ್ಯಕ್ಕೆ ಅವರು ಸಿಕ್ಕಾಗ ಈ ರೀತಿ ಮಾತನಾಡಿದ್ದಾರೆ. ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ಒನ್ ಪಾಯಿಂಟ್ ಇಸ್ ಟು ಬಿ ನೋಟೆಡ್. ಏನು ಅಂತ ಹೇಳಿದರೆ, ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ಕ್ಷೇತ್ರ ವಿಂಗಡಣೆಗೆ ಮಾತ್ರ ನಾವು ಪ್ರತಿರೋಧ ಒಡ್ತಾ ಇರೋದು. ಅದು ಸೆನ್ಸಸ್ ಆದಮೇಲೆ, ಗಣತಿ ಆದಮೇಲೆ ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ವಿಚಾರ ಮಾಡೋದು ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ. ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಯಾವ ತಕರಾರ ಇಲ್ಲ, ವಿರೋಧ ಇಲ್ಲ ಅನ್ನೋದನ್ನು ಇವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, CM ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ.